ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೂ ಈ ಹಿಂದೆ ನಡೆದಿರುವಂತಹ ಸ್ಫೋಟಗಳಿಗೂ ಸಾಮ್ಯತೆ ಕಂಡು ಬಂದಿದೆ. ಬ್ಲಾಸ್ಟ್ ಅನ್ನ ಒಬ್ಬನೇ ವ್ಯಕ್ತಿ ಹ್ಯಾಂಡಲ್ ಮಾಡಿರೋದು ಈಗ ಬೆಳಕಿಗೆ ಬಂದಿದೆ. ಈಗ 3 ಆಂಗಲ್ನಲ್ಲಿ ತನಿಖೆ ಸಾಗ್ತಾ ಇದೆ. ರಾಮೇಶ್ವರಂ ಕೆಫೆ ಸ್ಫೋಟ ಸಂಭವಿಸಿ 3 ದಿನ, ಪೊಲೀಸರಿಗೆ ಬಾಂಬರ್ ಬಗ್ಗೆ ಸಿಗದ ಸುಳಿವು, ಹೊರ ರಾಜ್ಯಕ್ಕೆ ಎಸ್ಕೇಪ್ ಆಗಿಬಿಟ್ನ ಶಂಕಿತ. ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ನಡೆದು 3 ದಿನ ಕಳೆದಿದೆ. ಆದರೆ ಈವರೆಗೂ ಬಾಂಬರ್ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ. ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಬಾಂಬರ್ ಚಲನವಲನ ಸೆರೆಯಾಗಿದ್ರೂ ಮುಖದ ಚಹರೆ ಸರಿಯಾಗಿ ಲಭ್ಯವಾಗಿಲ್ಲ. ಸಿಸಿಟಿವಿ ಇಲ್ಲದ ಕಡೆ ಆರೋಪಿ ಬಟ್ಟೆಯನ್ನು ಬದಲಿಸಿ 3-4 ಬಸ್ಸನ್ನು ಬದಲಿಸಿ ಹೊರ ರಾಜ್ಯಕ್ಕೆ ಎಸ್ಕೇಪ್ ಆಗಿರಬಹುದು ಅಂತ ಹೇಳಲಾಗಿದೆ. ಸಿಸಿಬಿಯ 8 ವಿಶೇಷ ತನಿಖಾ ತಂಡಗಳು ಸೇರಿ 200ಕ್ಕೂ ಹೆಚ್ಚು ಪೊಲೀಸರು ರಾಜ್ಯದ ಒಳಗೆ ಹೊರಗೆ ತನಿಖೆ ನಡೆಸಿದ್ದಾರೆ. ಪೊಲೀಸರಿಗೆ ಸ್ಫೋಟ ಪ್ರಕರಣ ದೊಡ್ಡ ಸವಾಲಾಗಿ ಪರಿಣಮಿಸುತ್ತಿದೆ. ಸದ್ಯ ತನಿಖಾಧಿಕಾರಿಗಳಿಂದ ಆಡುಗೋಡಿ ಟೆಕ್ನಿಕಲ್ ಸೆಲ್ನಲ್ಲಿ 3 ಶಂಕಿತರ ವಿಚಾರಣೆ ಮುಂದುವರೆದಿದೆ. ಬಾಂಬ್ ಸ್ಫೋಟ, ಒಂಟಿ ತೋಳ ಮಾದರಿ ದಾಳಿನ? ರಾಮೇಶ್ವರಂ ಕೆಫೆ ಸ್ಫೋಟದ ಹಿಂದೆ ಐಸಿಸ್ ನೆರಳಿದೆಯಾ? ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟಕ್ಕೂ ನಂಟು ಶಂಕೆ. ರಾಮೇಶ್ವರಂ ಕೆಫೆಯಲ್ಲಿನ ಸ್ಫೋಟದಲ್ಲಿ ಒಬ್ಬನೇ ವ್ಯಕ್ತಿ ಕಾರ್ಯಾಚರಣೆ ನಡೆಸಿರುವ ಶಂಕೆ ಇದೆ. ಇದನ್ನ ಒಂಟಿ ತೋಳ ಮಾದರಿಯ ದಾಳಿ ಅಂತ ಕರೆಯಲಾಗ್ತಾ ಇದೆ. ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಒಬ್ಬನೇ ವ್ಯಕ್ತಿಯಿಂದ ಸ್ಫೋಟ ನಡೆದಿರುವ ಶಂಕೆ ಇದೆ. ಈ ರೀತಿಯ ಬಾಂಬ್ ಅಟ್ಯಾಕ್ ಅನ್ನ ಒಂಟಿ ತೋಳದ ಮಾದರಿ ಅಂತ ಕರೀತಾರೆ. ಒಬ್ಬನೇ ವ್ಯಕ್ತಿ ಬಾಂಬ್ ಅನ್ನು ತಯಾರಿಸಿ ಸ್ಫೋಟಿಸುವ ಹೊಣೆಯನ್ನ ಹೊಂದಿರ್ತಾನೆ. ಹಾಗಾದ್ರೆ ಏನಿದು ಒಂಟಿ ತೋಳದ ಮಾದರಿ ದಾಳಿ ಅಂತ ನೋಡೋದಾದ್ರೆ, ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣ ಏನಿದು ಒಂಟಿ ತೋಳ ಮಾದರಿಯ ದಾಳಿ? ಸ್ಫೋಟದ ಹಿಂದೆ ಒಬ್ಬನದ್ದೇ ಕೈವಾಡ. ಬಾಂಬ್ ತಯಾರಿ, ಸ್ಫೋಟ ಒಬ್ಬನದ್ದೇ ಹೊಣೆ. ಒಂಟಿ ತೋಳ ಮಾದರಿ ಉಗ್ರ ದಾಳಿ, ಅಮೆರಿಕಾದಲ್ಲಿ ಪದ ಬಳಕೆ. ಚರ್ಚ್ ಸ್ಟ್ರೀಟ್ ಸ್ಫೋಟ ಒಬ್ಬನದ್ದೇ ಕೈವಾಡ. ಕುಕ್ಕರ್ ಬಾಂಬ್ ಸ್ಫೋಟ ಒಬ್ಬನದ್ದೇ ಪಾತ್ರ. ಕೆಫೆ ಸ್ಫೋಟ ಪ್ರಕರಣ ಸದ್ಯಕ್ಕೆ ಒಬ್ಬನ ಪಾತ್ರ. 2 ಕಡೆ ನಡೆದ ಬಾಂಬ್ ಸ್ಫೋಟಗಳ ಜವಾಬ್ದಾರಿಯನ್ನ ಐಸಿಸ್ ಸಂಘಟನೆ ಹೊತ್ತಿದೆ. ಹೀಗಾಗಿ ಈ ಪ್ರಕರಣವನ್ನು ಕೂಡ ನಾನಾ ಆಯಾಮಗಳಲ್ಲಿ ತನಿಖೆ ಮಾಡಲಾಗ್ತಾ ಇದೆ. ಹಿಂದೂ ಧಾರ್ಮಿಕ ಹೆಸರು ರಾಮೇಶ್ವರಂ ಟಾರ್ಗೆಟ್ ಆಯ್ತಾ? ವಿಧಾನಸೌಧದ ಪಾಕ್ ಪರ ಘೋಷಣೆಯ ಮುಂದುವರೆದ ಭಾಗನ? ರಾಮೇಶ್ವರಂ ಕೆಫೆಯ ಹೆಸರು ಖ್ಯಾತಿ ಉತ್ತುಂಗದಲ್ಲಿತ್ತು. ಹಿಂದೂ ಧಾರ್ಮಿಕ ಹೆಸರುಳ್ಳ ಊರಿನ ಹೋಟೆಲ್ ಪ್ರಸಿದ್ಧಿಯಾಗಿದ್ದೆ ಉಗ್ರರಿಗೆ ಟಾರ್ಗೆಟ್ ಆಯ್ತಾ? ಬೆಂಗಳೂರಿನಲ್ಲಿ ಅಷ್ಟೊಂದು ಹೋಟೆಲ್ ಇದ್ರೂ ಕೂಡ ರಾಮೇಶ್ವರ ಹೋಟೆಲ್ ಮಾತ್ರ ಯಾಕೆ ಟಾರ್ಗೆಟ್ ಆಯ್ತು ಅಂಥೇಳಿ ಕೆದಕಿದ ಪೊಲೀಸರಿಗೆ ರಾಮೇಶ್ವರಂ ಹೆಸರೇ ಟಾರ್ಗೆಟ್ ಆಗಿರಬಹುದು ಅನ್ನುವ ಅನುಮಾನ ಹುಟ್ಟಿದೆ. ಇನ್ನೊಂದು ಆಂಗಲ್, ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಬಳಿಕ ಬಿಜೆಪಿ ಮುಖಂಡರ ಹೇಳಿಕೆಗಳಿಗೆ ಕೌಂಟರ್ ಕೊಡೋದಕ್ಕೂ ಸಹ ಬ್ಲಾಸ್ಟ್ ಮಾಡಿರಬಹುದು ಅನ್ನುವಂತಹ ಶಂಕೆ ಪೊಲೀಸರದ್ದು. ಮತ್ತೊಂದು ಬಿಸ್ನೆಸ್ ರೈವಲ್ರಿ ಇರಬಹುದು ಅಂಥೇಳಿ ತನಿಖೆ ಮಾಡ್ತಿದ್ದಾರೆ. ಸದ್ಯ ಬಾಂಬ್ ಸ್ಫೋಟ ಸ್ಥಳದಲ್ಲಿ ಮಹಜರು ನಡೆದಿದೆ. ಮತ್ತೊಂದೆಡೆ ಆರೋಪಿ ರಾಜ್ಯದ ಗಡಿ ದಾಟಿರಬಹುದು ಎಂಬ ಮಾಹಿತಿ ಇದೆ. ಹೀಗಾಗಿ ತಮಿಳುನಾಡು, ಕೇರಳ ಹಾಗೂ ತೆಲಂಗಾಣದಲ್ಲಿ ಬೀಡು ಬಿಟ್ಟಿರುವಂತಹ ಸಿಟಿ ಪೊಲೀಸರು ಆರೋಪಿಯ ಪತ್ತೆಗೆ ತಲಾಶ್ ಮಾಡ್ತಿದ್ದಾರೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.